ಪಿಂಕಿ ನೀನೇನಿಲ್ಲಿ ಯಾವಾಗ ಬಂದೆ? ಅವಳಾಗವಳೆ ಬರ್ಲಿಲ್ಲ ಕಲ, ನಾನೇ ಕರ್ಸಿರೋದು. ಯಾಕವ? ಅಲ್ಲೇನೋ ಕೇಳ್ತ್ಯಾ? ಕೇಳೋದೇನಿದ್ರು ನನ್ನನ್ ಕೇಳು. ಚೆನ್ನಾಗಿದೆ ಪಿಂಕಿ. ಚೆನ್ನಾಗಿದ್ದೀಯಾ? ನನ್ ಜೀವನಕ್ಕೆ ಬೆಂಕಿ ಹಚ್ಚಿ ಆ ಬೆಂಕಿಲ್ ನೀನು ನಿನ್ನ ಹೆಂಡತಿ ಚಳಿ ಕಾಯಿಸ್ಕೊತಿದ್ದೀರಲ್ಲ, ನಾನ್ ಚೆನ್ನಾಗಿರಕ್ ಸಾಧ್ಯನಾ? ಇದ್ದು ಅಪ್ಪಂಗುಟ್ಟಿರೋ ಮಾತು ಅಂದ್ರೆ ಕೇಳು ಪಿಂಕಿ. ನೀನೆ ನಮ್ಮ ಒಳ್ಳೆ ಪಿಕ್ಚರ್ ಬರೋ ಲೇಡಿ ವಿಲನ್ ಆಡ್ದಂಗ್ ಆಡ್ತಿದ್ಯಲ್ಲ. ಹಲೋ, ಕೇಳೋದೇನಿದ್ರು ನನ್ನನ್ನೇ ಕೇಳು ಅಂತ ಅವಾಗ್ಲೇ ಹೇಳಿಲ್ವಾ ನಿಂಗೆ? ಇಲ್ಲ ಕಣೋ, ಮದ್ವೆ ಆಗ್ತೀನಿ ಅಂತ ನನಗ್ ಮಾತು ಕೊಟ್ಟು ಅವಳನ್ ಮದ್ವೆ ಆಗಿದ್ಯಾ? ಅದು ಅಲ್ದೆ ಅವಳ ಮೇಲೆ ಕೈ ಹಾಕೊಂಡ್ ಮಲ್ಕೊಂತಿದ್ಯಲ್ಲ, ನಿನಗ್ ಮನಸ್ಸಾಕ್ಷಿ ಅನ್ನೋದು ಹೇಗೋ ಬರುತ್ತೆ? ಥು. ಹಿಂಗೆಲ್ಲ ಉಗಿದ್ರೆ ಸಾಲ್ದು ಪಿಂಕಿ ಅವನ್ಗೆ. ಯಾಕರ್ಸಿ ತುಬುಕ್ಕಂತ ಮಕ್ಕುಗಿ ಆಗ್ಲಾದ್ರೂ ಬುದ್ಧಿ ಬತ್ತೈತೆ. ಅವೋ ಇದೆಲ್ಲ ಅವಳಿಗೆ ಹೆಂಗ್ ಗೊತ್ತಾಯ್ತು? ಆ ನಾನೇ ಹೇಳಿದ್ದು, ಯಾಕೆ ಹೇಳ್ಬಾರ್ದಿತ್ತ? ಓಹೋ, ಹಂಗೆ ಮೆತ್ಗೆ ಮಳ್ಮಳ್ಗೆ ಇನ್ನು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೆ? ಆಹಾ, ಅಮ್ಮ ತಾಯಿ ಶಾರದೆ ಇದ್ರೆ ನಿನ್ನಂತ ಅಮ್ಮ ಇರ್ಬೇಕು. ಅವ್ವ ಆದವಳು ಮಗಂಗೆ ಚಿತ್ರನ ಕ್ಲಿಮೆಂಟ್ ನೀನ್ ಕೊಡ್ಬೇಕು. ಅದು ಬಿಟ್ಟು ನಮ್ಮಿಬ್ರು ಮಧ್ಯೆ ಉಳಿ ಹಿಂಡಬಾರ್ದು. ಅವರು ಮಾತು ಕೊಟ್ಟಿರೋದಕ್ಕೆ ಅವ್ರ ಸಂಬಂಧನ ಚೆನ್ನಾಗಿ ನಿಭಾಯಿಸ್ತಿದ್ದಾರೆ. ಆದ್ರೆ ನೀನೇನೋ ಮಾಡ್ತಿದ್ಯಾ? ಅವಳ ಜೊತೆ ಬೈಕಲ್ಲಿ ಸುತ್ತುತ್ಯಾ, ಫೋಟೋ ತೆಗಿಸ್ಕೊಂತ್ಯಾ, ಊರೂರ್ ಅಲಿತ್ಯಾ, ಅದ್ರ ಜೊತೆಗೆ ಅವಳ ಮೇಲೆ ಕೈ ಹಾಕೊಂಡ್ ಮಲ್ಕೊಂತ್ಯಾ. ಅದು ಪಿಂಕಿ ಬೇಬಿ, ಒಸಿ ನಾನು ಹೇಳದ್ನ ಕೇಳು. ಏನಾಯ್ತು ಅಂದ್ರೆ ನಿದ್ದೆ ಗಣ್ಣಲ್ಲಿ ನಾನು ಬಾಯಿ ಮುಚ್ಕೊಂಡಿರ್ಬೇಕು. ಹಗ್ಲು ರಾತ್ರಿ ನಿದ್ದೆ ಊಟ ಬಿಟ್ಟು ನನ್ ಸೀನ ಬರ್ತಾನೆ, ನನ್ನ ಮದ್ವೆ ಆಗ್ತಾನೆ ಅಂತ ನಾನ್ ಕಾಯ್ತಾ ಕೂತಿದ್ರೆ ಇನ್ನು ಅವಳ ಜೊತೆ ನಿದ್ದೆ ಮಾಡೋದಲ್ದೆ ಅವಳ ಮುಟ್ಟಿದ್ಯಲ್ಲ, ನಾಚಿಕೆ ಆಗಲ್ವೇನೋ ನಿನ್ಗೆ? ನಾನ್ ಏನ್ ಹೇಳನವ ಪಿಂಕಿ, ಇವನು ನೀನ್ ಬಂದಾಗ ಮಾತ್ರ ಬೇಬಿ ಬೇಬಿ ಅಂತ ಓಡಾಡ್ತಾನೆ. ಇವ್ ನಿಂಗೆ ಬಿಟ್ರೆ ಡುಮ್ಮಿಗೆ ಕೈಗೊಂದು ಕಂಕ್ಳಿಗೊಂದು ಬೇಬಿ ಕೊಡ್ಲಿಲ್ಲ, ನನ್ನ ಹೆಸರೇ ಬದಲಾಯಿಸ್ಕೊಂಡ್ಬಿಡ್ತೀನಿ. ಸುಮ್ಕಿರವ, ಯಾಕವ ಹಿಂಗ ಹಾಕೊಡ್ತಿದ್ಯಾ? ಏಯ್ ಮುಚ್ಚ ಬಾಯಿ. ಪಿಂಕಿ ಬಂದಾಗ ಮಾತ್ರ ನೀನೇ ಇಂದ್ರ ನೀನೇ ಚಂದ್ರ ಅಂತ್ಯ, ರಾತ್ರಿ ಹೋಗಿ ಅವಳ ಕೈ ಇಟ್ಕ. ಆ ರಶ್ಮಿ ಮಧ್ಯರಾತ್ರಿನಾಗ ಇವನ್ ಕೂಡ ಕಾಟ ತಡಿಲಾರ್ದಳೆ ಮಾವನ್ ಕರ್ದವಳೆ. ಅಂತದ್ ಏನ್ ಮಾಡ್ದಪ್ಪ? ಬೊಗಳೋ ಪಾಪ ನನ್ ಮಗ್ನೆ. ಸುಮ್ಕಿರವ, ಅದ್ ಯಾವ ಜನ್ಮದಲ್ಲಿ ನೀನ್ ಮಲಗಿರ್ಬೇಕಾದ್ರೆ ನೀನ್ ಎಲೆ ಇಡ್ಕೆ ಚೀಲ ಕದ್ನು ಅಂತ ಈ ಜನ್ಮದಲ್ಲಿ ಹಿಂಗ ಅವಳಿ ಕೊಡ್ತಿದ್ಯಲ್ಲ. ಹಿಂಗೆಲ್ಲ ಕೇಳಿದ್ರೆ ಅವ್ನ್ ಬಾಯಿ ಬಿಡಲ್ಲ. ಅವ್ರಪ್ಪ ಹೊಡೆದಂಗೆ 4 ಬಿಡಿ ಬಾಯಿ ಬಿಡ್ತಾನೆ. ಹೇಳಿದ್ಯಾ ಅಂದ್ರೆ ಏನ್ ನಾನ್ ಯಾವ್ದೇ ಕಾರಣಕ್ಕೂ ಪಿಂಕಿನ್ ಬಿಡಕ್ಕಿಲ್ಲ. ಹಂಗ ಅನ್ಬಿಟ್ಟು ಆ ರಶ್ಮಿ ಮೇಲೆ ನಂಗೆ ಪ್ರೀತಿ ಇಲ್ಲ. ನನ್ ಪಿಂಕಿನೇ ಮದುವೆ ಆಗೋದು. ಇದೇ ಮಾತಾ? ಇದೇ ಮಾತು. ನಾನು ಈಗ ಗೋಡಂಬಿ ನೋಡಕ್ಕೆ ಆಸ್ಪತ್ರೆಗೆ ಹೋಗಿ ಬರ್ತೀನಿ, ಆಮ್ಯಾಕ್ ಮಾತಾಡೋಣ. ನೀನ್ ಎಲ್ಲೂ ಹೋಗಂಗಿಲ್ಲ, ಇವತ್ತಿಲ್ಲೇ ಎಲ್ಲ ಮುಗಿಸ್ಬೇಕು. ಏನತ್ತೆ? ಕರೆಕ್ಟಾಗಿ ಹೇಳಿದ್ಯಾ ನವ. ಎಲ್ಲ ಮುಗಿಸ್ಬೇಕ? ಹಂಗಂದ್ರೆ ಅದೇನು ಅಂತ ಹೇಳಿ. ಗೋಡಂಬಿ ಅಣ್ಣ, ನಿಂಗೇನು ಬೇಜಾರಿಲ್ಲ ಅಲ್ವಾ? ನಿನ್ನ ಹೆಸರಲ್ಲಿ ನಾನು ಊಟ ಮಾಡ್ತಾ ಇದ್ದೀನಿ. ಯಾಕೆ ಅಂತ ನಿನಗೆ ಗೊತ್ತಿಲ್ಲ. ನಿನಗಲ್ಲ ಅಣ್ಣ, ಯಾರಿಗೂ ಗೊತ್ತಿಲ್ಲ. ನಮ್ಮ ಮನೇಲಿ ನಂಗೆ ಊಟನೇ ಹಾಕಲ್ಲ ಅಣ್ಣ. ನಾನು ಯಾವಾಗಲೇ ಊಟ ಮಾಡಕ್ಕೆ ಹೋದ್ರೂ ಅಯ್ಯೋ ರಶ್ಮಿದು ಊಟ ಆಗೋಯ್ತು, ಅಡುಗೆ ಹಾಕ್ತಿದ್ದಂಗೆ ತಿನ್ಬಿಟ್ಲು ಅಂತಾರೆ ನಮ್ಮತ್ತೆ. ಅಲ್ಲ ಅಣ್ಣ, ಬೇರೆ ಯಾವ ವಿಷಯದಲ್ಲಾದ್ರೂ ಹಿಂಗೆ ಮಾಡಲಿ ಹೆಂಗೋ ಸಹಿಸ್ಕೋಬೋದು, ಆದರೆ ಊಟದ ವಿಷಯದಲ್ಲೇ ಹಿಂಗೆ ಮಾಡ್ತಾರಣ್ಣ. ಅಣ್ಣಂಗೇನಾರು ಅಪ್ಪಿ ತಪ್ಪಿ ಈ ವಿಷಯ ಗೊತ್ತಾದ್ರೆ ಸುಮ್ಮನಿರ್ತಾನ. ಅದಕ್ಕೆ ಅಣ್ಣ ನಾನು ಯಾರಿಗೂ ಈ ವಿಷಯ ಹೇಳಕ್ಕೆ ಹೋಗಿಲ್ಲ. ಆದರೂ ನಮ್ಮತ್ತೆ ಯಾಕೆ ಹಿಂಗೆ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ ಅಣ್ಣ.
ನಾನು ದಪ್ಪ ಇದ್ದೀನಿ ಅಂತ ಅವ್ರಿಗೆ ಇಷ್ಟ ಇಲ್ಲ ಅನ್ಸತ್ತಲ್ವಾ ಅಣ್ಣ? ಮುಂಚೆ ಎಲ್ಲ ನೀನ್ ಗುಂಡ್ಗುಂಡುಗೆ ಮುದ್ದಕ್ ಚೆನ್ನಾಗಿದ್ಯಾ ಅಂತ ಹೇಳ್ತಿದ್ರು. ನಮ್ಮ ಅಣ್ಣನೂ ಅಷ್ಟೇ, ಗುಂಡು ನೀನ್ ದಪ್ಪ ಇದ್ರು ತುಂಬಾ ಲಕ್ಷಣವಾಗಿದ್ಯಾ ಅಂತಾನೆ ಹೇಳ್ತಾ ಇದ್ದ. ಅಣ್ಣ ನಿಜ ಹೇಳು, ನಾನು ಅಷ್ಟೊಂದು ಅಸಹ್ಯವಾಗಿದ್ದೀನ? ದಪ್ಪಗಿದ್ರೆ ಚೆನ್ನಾಗಿಲ್ಲ ಅಂತನ ಅರ್ಥ? ಒಂದ್ ವಿಷಯ ಗೊತ್ತಾ, ನಾನು ಇದುವರೆಗೂ ಲೀಲತೆನ ಒಂದ್ಸತಿನೂ ಪ್ರಶ್ನೆ ಮಾಡಿಲ್ಲ. ಆದ್ರೂ ದಿನಾಗ್ಲೂ ನನ್ನ ಮೇಲೆ ಕೂಗಾಡೋದು, ಕಿರ್ಚಾಡೋದು, ಪಾತ್ರೆ ಪಗಡೆ ಎಸೆಯೋದು ಬರೀ ಇದೇ ಆಗಿದೆ ಅಣ್ಣ. ಯಾಕಣ್ಣ, ಯಾಕೀಗೆ? ನಾನು ಅವ್ರ ಮನೆಗೆ ಮದ್ವೆ ಆಗಿ ಹೋದ್ಮೇಲೆ ಹಬ್ಬ ಅಂದ್ರೆ ಅದು ಎಷ್ಟು ಸಲ ಊಟ ಮಾಡಿರ್ಬೋದು ಅನ್ಕೊಂಡಿದ್ಯಾ? ಒಂದ್ಸಲ, ಒಂದೇ ಒಂದ್ಸಲ ಅಣ್ಣ. ನಂಗೆ ಮೊದಲೇ ಹೊಟ್ಟೆ ಹಸು ತಡಿಯೋಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ರು ಹೀಗೆಲ್ಲ ಆಡಿದ್ರೆ ನಂಗಂತೂ ನೋವು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಣ್ಣ. ನಮ್ಮ ಅಣ್ಣನ ಮನೇಲಿ ಒಳ್ಳೆ ರಾಣಿ, ಮಹಾರಾಣಿ ಇದ್ದಂಗಿದ್ದೆ. ಇವಾಗ ಆ ಮನೇಲಿ ಒಂದೇ ಒಂದು ತುತ್ತಿಗೂ ಗತಿ ಇಲ್ಲ ಅಣ್ಣ. ಹಾಗಾಗೋಗಿದ್ದೀನಿ. ಏನೋ ನಮ್ಮತ್ಗೆ ಮಾಡ್ಕೊಟ್ಟಿರೋ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಇದೆಲ್ಲ ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡೆ ಜೀವನ ಸಾಗಿಸ್ತಾ ಇದ್ದೀನಣ್ಣ. ಆದ್ರೆ ನಮ್ಮ ಮಾವ ಇದಾರಲ್ಲ, ಅವ್ರು ದೇವ್ರು ಅಂತವ್ರಣ್ಣ. ಅವ್ರಿಗಾಗ್ಲಿ ಸೀನಂಗಾಗ್ಲಿ ಈ ವಿಷಯ ಎಲ್ಲ ಗೊತ್ತೇ ಇಲ್ಲ. ನಾನು ಹೇಳೋದು ಇಲ್ಲ ಕಣ್ಣಣ್ಣ.